ಸಾಯಿ ಸಚ್ಚರಿತ್ರೆ ಅಧ್ಯಾಯ 13 ಇನ್ನಷ್ಟು ಸಾಯಿ ಲೀಲೆಗಳು ಗುಣಪಡಿಸಿದ ರೋಗಗಳು. ಭೀಮಾಜಿ ಪಾಟೀಲ್, ಬಾಲ ಶಿಂಪಿ, ಬಾಪು ಸಾಹೇಬ್ ಬೂಟಿ, ಆಳಂದಿಯ ಸ್ವಾಮಿ, ಕಾಕಾ ಮಹಾಜನಿ, ಹಾರ್ದಾದಿಂದ ದತ್ತೋಪಂತ್, ಮಾಯೆಯ ಅಜೇಯ ಶಕ್ತಿ. ಬಾಬಾರವರ ಮಾತುಗಳು ಯಾವಾಗಲೂ ಚಿಕ್ಕದಾಗಿ, ಕರುಣಾಜನಕವಾಗಿ, ಆಳವಾಗಿ, ಅರ್ಥಪೂರ್ಣವಾಗಿ, ಪರಿಣಾಮಕಾರಿಯಾಗಿ ಮತ್ತು ಸಮತೋಲಿತವಾಗಿರುತ್ತಿದ್ದವು. ಅವರು ಯಾವಾಗಲೂ ತೃಪ್ತರಾಗಿದ್ದರು ಮತ್ತು ಯಾವುದರ ಬಗ್ಗೆಯೂ ಕಾಳಜಿ ವಹಿಸಲಿಲ್ಲ. ಅವರು ಹೇಳಿದರು, ನಾನು ಫಕೀರನಾಗಿದ್ದರೂ, ಮನೆ ಅಥವಾ ಹೆಂಡತಿಯಿಲ್ಲದಿದ್ದರೂ ಮತ್ತು ನನ್ನ ಎಲ್ಲಾ ಚಿಂತೆಗಳನ್ನು ಬಿಟ್ಟು ಹೋಗಿದ್ದರೂ, ಅನಿವಾರ್ಯ ಮಾಯೆಯು ನನ್ನನ್ನು ಆಗಾಗ್ಗೆ ಕೀಟಲೆ ಮಾಡುತ್ತದೆ. ನಾನು ನನ್ನನ್ನು ಮರೆತರೂ ನಾನು ಅವಳನ್ನು ಮರೆಯಲು ಸಾಧ್ಯವಿಲ್ಲ. ಅವಳು ಯಾವಾಗಲೂ ನನ್ನನ್ನು ಆವರಿಸುತ್ತಾಳೆ. ಭಗವಂತನ ಶ್ರೀಹರಿ ಈ ಮಾಯೆ, ಭ್ರಮೆಯ ಶಕ್ತಿ, ದೇವರು, ಬ್ರಹ್ಮ ಮತ್ತು ಇತರರನ್ನು ಕೀಟಲೆ ಮಾಡುತ್ತದೆ. ಹಾಗಾದರೆ ನನ್ನಂತಹ ಬಡ ಫಕೀರನು ಏನು ಮಾಡಬಹುದು? ಭಗವಂತನನ್ನು ಆಶ್ರಯಿಸುವವರು ಆತನ ಕೃಪೆಯಿಂದ ಆಕೆಯ ಹಿಡಿತದಿಂದ ಮುಕ್ತರಾಗುತ್ತಾರೆ. ಭಾಗವತದಲ್ಲಿ ಭಗವಾನ್ ಶ್ರೀಕೃಷ್ಣನು ಉದ್ಧವನಿಗೆ ಸಂತರು ತನ್ನ ಜೀವಂತ ರೂಪ ಎಂದು ಹೇಳಿದ್ದಾನೆ ಮತ್ತು ಬಾಬಾ ತನ್ನ ಭಕ್ತರ ಕಲ್ಯಾಣಕ್ಕಾಗಿ ಹೇಳಿದ್ದನ್ನು ಕೇಳುತ್ತಾನೆ. ಯಾರು ಅದೃಷ್ಟವಂತರು ಮತ್ತು ಅವರ ದೋಷಗಳು ಖಾಲಿಯಾಗಿವೆಯೋ ಅವರು ನನ್ನ ಪೂಜೆಯನ್ನು ಸ್ವೀಕರಿಸುತ್ತಾರೆ. ನೀವು ಯಾವಾಗಲೂ ಸಾಯಿ ಸಾಯಿಯೇ ಎಂಬ ಪದಗಳನ್ನು ಹೇಳುತ್ತಿದ್ದರೆ ನಾನು ನಿಮ್ಮನ್ನು 7 ಸಮುದ್ರಗಳ ಮೇಲೆ ಕರೆದೊಯ್ಯುತ್ತೇನೆ. ಈ ಮಾತುಗಳನ್ನು ನಂಬಿರಿ ಮತ್ತು ನೀವು ಖಂಡಿತವಾಗಿಯೂ ಪ್ರಯೋಜನ ಪಡೆಯುತ್ತೀರಿ. ನನಗೆ ಯಾವುದೇ ಪೂಜೆಯ ಸಾಮಗ್ರಿಗಳು ಅಗತ್ಯವಿಲ್ಲ. 8 ಪಟ್ಟು ಅಥವಾ 16 ಪಟ್ಟು ಸಂಪೂರ್ಣ ಭಕ್ತಿ ಇರುವಲ್ಲಿ ನಾನು ಇರುತ್ತೇನೆ. ಈಗ ಬಾಬಾ ತನಗೆ ಶರಣಾದವರನ್ನು ಹೇಗೆ ರಕ್ಷಿಸಿದನು ಎಂಬುದನ್ನು ಓದಿ. ಭೀಮಾಜಿ ಪಾಟೀಲ್. ನಾರಾಯಣಗಾಂ ನಿವಾಸಿ ಭೀಮಾಜಿ ಪಾಟೀಲ್ 1909ರಲ್ಲಿ ತೀವ್ರ ಮತ್ತು ದೀರ್ಘಕಾಲದ ಎದೆ ಕಾಯಿಲೆಯಿಂದ ಬಳಲುತ್ತಿದ್ದರು. ಅದು ಅಂತಿಮವಾಗಿ ಕ್ಷಯರೋಗವಾಗಿ ಬೆಳೆಯಿತು. ಅವರು ಎಲ್ಲಾ ರೀತಿಯ ಪರಿಹಾರಗಳನ್ನು ಪ್ರಯತ್ನಿಸಿದರು, ಆದರೆ ಯಾವುದೇ ಪರಿಣಾಮ ಬೀರಲಿಲ್ಲ. ಎಲ್ಲಾ ಭರವಸೆಯನ್ನು ಕಳೆದುಕೊಂಡ ಅವರು ಅಂತಿಮವಾಗಿ ದೇವರನ್ನು ಪ್ರಾರ್ಥಿಸಿದರು, ಓ ದೇವರೇ ನಾರಾಯಣ, ದಯವಿಟ್ಟು ಈಗ ನನಗೆ ಸಹಾಯ ಮಾಡಿ. ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿದ್ದಾಗ ನಾವು ದೇವರನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ. ಆದರೆ ವಿಪತ್ತುಗಳು ಮತ್ತು ಪ್ರತಿಕೂಲತೆಗಳು ನಮ್ಮನ್ನು ಆವರಿಸಿದಾಗ ನಮಗೆ ಅವನ ನೆನಪಾಗುತ್ತದೆ. ಆದ್ದರಿಂದ ಭೀಮಾಜಿ ಈಗ ದೇವರ ಕಡೆಗೆ ತಿರುಗಿದರು. ಬಾಬಾರ ಮಹಾನ್ ಭಕ್ತ ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಅವರನ್ನು ಸಂಪರ್ಕಿಸಬೇಕೆಂದು ಅವರಿಗೆ ಅನಿಸಿತು. ಆದ್ದರಿಂದ ಅವರು ತಮ್ಮ ಅನಾರೋಗ್ಯದ ಎಲ್ಲಾ ವಿವರಗಳೊಂದಿಗೆ ಅವರಿಗೆ ಪತ್ರ ಬರೆದು ಅವರ ಅಭಿಪ್ರಾಯವನ್ನು ಕೇಳಿದರು. ತಮ್ಮ ಉತ್ತರದಲ್ಲಿ ನಾನಾ ಸಾಹೇಬ್ ಅವರು ಒಂದೇ ಒಂದು ಪರಿಹಾರ ಉಳಿದಿದೆ ಮತ್ತು ಅದು ಬಾಬಾರ ಪಾದಗಳನ್ನು ಆಶ್ರಯಿಸುವುದು ಎಂದು ಬರೆದರು. ನಾನಾ ಸಾಹೇಬನ ಸಲಹೆಯನ್ನು ಅವಲಂಬಿಸಿ ಅವರು ಶಿರಡಿಗೆ ಹೋಗಲು ಸಿದ್ಧತೆಗಳನ್ನು ಮಾಡಿಕೊಂಡರು. ಅವರನ್ನು ಶಿರಡಿಗೆ ಕರೆತಂದು ಮಸೀದಿಗೆ ಕರೆದೊಯ್ಯಲಾಯಿತು ಮತ್ತು ಬಾಬಾರ ಮುಂದೆ ಇರಿಸಲಾಯಿತು. ಆ ಸಮಯದಲ್ಲಿ ಮಸೀದಿಯಲ್ಲಿ ನಾನಾ ಸಾಹೇಬ್ ಮತ್ತು ಶ್ಯಾಮಾ ಮಾಧವರಾವ್ ದೇಶಪಾಂಡೆ ಇದ್ದರು. ಬಾಬಾರವರು ಈ ರೋಗವು ರೋಗಿಯ ಹಿಂದಿನ ದುಷ್ಟ ಕರ್ಮದಿಂದ ಉಂಟಾಗಿದೆ ಮತ್ತು ಅವರು ಮಧ್ಯಪ್ರವೇಶಿಸಲು ಸಿದ್ಧರಿಲ್ಲ ಎಂದು ಸೂಚಿಸಿದರು. ಆದರೆ ರೋಗಿಯು ಹತಾಶೆಯಿಂದ ಕೂಗಿದನು, ತಾನು ಅಸಹಾಯಕನಾಗಿದ್ದು ತನ್ನ ಕೊನೆಯ ಭರವಸೆಯಾಗಿ ಬಾಬಾ ಅವರನ್ನು ಆಶ್ರಯಿಸಿದ್ದೇನೆ. ಅವರು ಕರುಣೆಗಾಗಿ ಪ್ರಾರ್ಥಿಸಿದರು. ಆಗ ಬಾಬಾರ ಹೃದಯ ಕರಗಿ, ನಿನ್ನ ಆತಂಕವನ್ನು ದೂರವಿಡು, ನಿನ್ನ ಸಂಕಟವೂ ಕೊನೆಗೊಂಡಿದೆ. ಒಬ್ಬ ವ್ಯಕ್ತಿಯು ಎಷ್ಟೇ ದಬ್ಬಾಳಿಕೆ ಮತ್ತು ತೊಂದರೆಗೊಳಗಾಗಿದ್ದರೂ ಅವನು ಮಸೀದಿಗೆ ಕಾಲಿಟ್ಟ ತಕ್ಷಣ ಅವನು ಸಂತೋಷದ ಹಾದಿಯಲ್ಲಿದ್ದಾನೆ. ಇಲ್ಲಿನ ಫಕೀರನು ತುಂಬಾ ದಯಾಳು ಮತ್ತು ಅವನು ರೋಗವನ್ನು ಗುಣಪಡಿಸುತ್ತಾನೆ ಮತ್ತು ಪ್ರೀತಿ ಮತ್ತು ದಯೆಯಿಂದ ಎಲ್ಲರನ್ನೂ ರಕ್ಷಿಸುತ್ತಾನೆ. ಭೀಮಾಜಿ ಸಾಮಾನ್ಯವಾಗಿ ಪ್ರತಿ 5 ನಿಮಿಷಗಳಿಗೊಮ್ಮೆ ರಕ್ತವಾಂತಿ ಮಾಡುತ್ತಿದ್ದರು, ಆದರೆ ಬಾಬಾರ ಸನ್ನಿಧಿಯಲ್ಲಿ ವಾಂತಿಯಿರಲಿಲ್ಲ. ಬಾಬಾ ಭರವಸೆ ಮತ್ತು ಕರುಣೆಯ ಮಾತುಗಳನ್ನು ಹೇಳಿದ ಸಮಯದಿಂದ ರೋಗವು ಅನುಕೂಲಕರ ತಿರುವು ಪಡೆದುಕೊಂಡಿತು. ಬಾಬಾ ಅವರನ್ನು ಭೀಮಾಬಾಯಿಯ ಮನೆಯಲ್ಲಿ ವಾಸಿಸಲು ಕೇಳಿಕೊಂಡರು. ಅದು ಅನುಕೂಲಕರ ಮತ್ತು ಆರೋಗ್ಯಕರ ಸ್ಥಳವಲ್ಲ, ಆದರೆ ಬಾಬಾರ ಆದೇಶಗಳನ್ನು ಪಾಲಿಸಬೇಕಾಗಿತ್ತು. ಅವರು ಅಲ್ಲಿ ವಾಸಿಸುತ್ತಿದ್ದಾಗ ಬಾಬಾ 2 ಕನಸುಗಳ ಮೂಲಕ ಅವನನ್ನು ಗುಣಪಡಿಸಿದರು. ಮೊದಲ ಕನಸಿನಲ್ಲಿ ತನ್ನ ಕಾವ್ಯ ಪಾಠವನ್ನು ಸರಿಯಾಗಿ ಪಠಿಸದ ಕಾರಣ ಹೊಡೆತದ ತೀವ್ರ ನೋವನ್ನು ಅನುಭವಿಸುತ್ತಿರುವ ಬಾಲಕನಂತೆ ಅವನು ತನ್ನನ್ನು ತಾನು ಕಂಡನು. ಎರಡನೇ ಕನಸಿನಲ್ಲಿ ಯಾರೋ ಅವನ ಎದೆಯ ಮೇಲೆ ಕಲ್ಲನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಉರುಳಿಸುವ ಮೂಲಕ ಅವನಿಗೆ ತೀವ್ರವಾದ ನೋವು ಮತ್ತು ಹಿಂಸೆಯನ್ನುಂಟು ಮಾಡಿದರು. ಈ ಕನಸುಗಳಲ್ಲಿ ಅನುಭವಿಸಿದ ನೋವಿನಿಂದ ಅವನ ಚಿಕಿತ್ಸೆ ಪೂರ್ಣಗೊಂಡಿತು ಮತ್ತು ಅವನು ಮನೆಗೆ ಹೋದನು. ನಂತರ ಅವನು ಆಗಾಗ್ಗೆ ಶಿರಡಿಗೆ ಬರುತ್ತಿದ್ದನು. ಬಾಬಾ ತನಗಾಗಿ ಮಾಡಿದ್ದನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಾ ಬಾಬಾನ ಮುಂದೆ ನಮಸ್ಕರಿಸುತ್ತಿದ್ದನು. ಬಾಬಾ ತನ್ನ ಭಕ್ತರಿಂದ ಏನನ್ನೂ ನಿರೀಕ್ಷಿಸಲಿಲ್ಲ.
ಕೃತಜ್ಞತಾಪೂರ್ವಕ ಸ್ಮರಣೆ, ಸ್ಥಿರ ನಂಬಿಕೆ ಮತ್ತು ಭಕ್ತಿ ಮಾತ್ರ. ಮಹಾರಾಷ್ಟ್ರ ರಾಜ್ಯದ ಜನರು ಪ್ರತಿ ತಿಂಗಳು ತಮ್ಮ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಆಚರಿಸುತ್ತಾರೆ. ಆದರೆ ಭೀಮಾಜಿ ಪಾಟೀಲ್ ಅವರು ತಮ್ಮ ಹಳ್ಳಿಗೆ ಹಿಂದಿರುಗಿದಾಗ ಸತ್ಯನಾರಾಯಣ ವ್ರತ ಪೂಜೆಯ ಬದಲಿಗೆ ಹೊಸ ಸಾಯಿ ಸತ್ಯ ವ್ರತ ಪೂಜೆಯನ್ನು ಪ್ರಾರಂಭಿಸಿದರು. ಬಾಲ ಗಣಪತ್ ಶಿಂಪಿ ಬಾಬಾರ ಮತ್ತೊಬ್ಬ ಭಕ್ತ ಬಾಲ ಗಣಪತ್ ಶಿಂಪಿ ಗುಣಪಡಿಸಲಾಗದಂತೆ ಕಾಣುವ ಮಲೇರಿಯಾದಿಂದ ತುಂಬಾ ಬಳಲುತ್ತಿದ್ದರು. ಅವರು ಎಲ್ಲಾ ರೀತಿಯ ಔಷಧಿಗಳು ಮತ್ತು ಮಿಶ್ರಣಗಳನ್ನು ಪ್ರಯತ್ನಿಸಿದರು, ಆದರೆ ವ್ಯರ್ಥವಾಯಿತು. ಜ್ವರ ಕಡಿಮೆಯಾಗಲಿಲ್ಲ ಮತ್ತು ಅವರು ಶಿರಡಿಗೆ ಓಡಿಹೋಗಿ ಬಾಬಾರ ಪಾದಗಳಿಗೆ ಬಿದ್ದರು. ಬಾಬಾ ಅವರಿಗೆ ವಿಚಿತ್ರ ಪರಿಹಾರವನ್ನು ನೀಡಿದರು. ಬಾಬಾ ಹೇಳಿದರು, ಲಕ್ಷ್ಮೀ ದೇವಸ್ಥಾನದ ಮುಂದೆ ಕಪ್ಪು ನಾಯಿಗೆ ಮೊಸರಿನೊಂದಿಗೆ ಬೆರೆಸಿದ ಕೆಲವು ತುಂಡು ಅಕ್ಕಿಯನ್ನು ಕೊಡಿ. ಬಾಲ ಶಿಂಪಿಗೆ ಈ ಪಾಕವಿಧಾನವನ್ನು ಹೇಗೆ ಕಾರ್ಯಗತಗೊಳಿಸಬೇಕೆಂದು ತಿಳಿದಿರಲಿಲ್ಲ, ಆದರೆ ಅವರು ಮನೆಗೆ ಹೋಗಿ ಅಕ್ಕಿ ಮತ್ತು ಮೊಸರು ಕಂಡುಕೊಂಡರು ಮತ್ತು ಅವುಗಳನ್ನು ಒಟ್ಟಿಗೆ ಬೆರೆಸಿದ ನಂತರ ಅವರು ಲಕ್ಷ್ಮೀ ದೇವಸ್ಥಾನದ ಬಳಿ ಮಿಶ್ರಣವನ್ನು ತಂದರು. ಅಲ್ಲಿ ವಿಚಿತ್ರವೆಂದರೆ ಕಪ್ಪು ನಾಯಿ ತನ್ನ ಬಾಲವನ್ನು ಅಲ್ಲಾಡಿಸುವುದನ್ನು ಕಂಡುಕೊಂಡರು. ನಂತರ ಅವರು ಮಿಶ್ರಣವನ್ನು ನಾಯಿಯ ಮುಂದೆ ಇಟ್ಟರು. ನಾಯಿ ಅದನ್ನು ತಿಂದು ಬಾಲ ತನ್ನ ಮಲೇರಿಯಾವನ್ನು ತೊಡೆದುಹಾಕಿದನು ಎಂದು ಹೇಳುವುದು ವಿಚಿತ್ರ. ಬಾಪು ಸಾಹೇಬ್ ಬೂಟಿ ಬಾಪು ಸಾಹೇಬ್ ಬೂಟಿ ಒಮ್ಮೆ ಅತಿಸಾರ ಮತ್ತು ವಾಂತಿಯಿಂದ ಬಳಲುತ್ತಿದ್ದರು. ಅವರ ಬೀರು ಪೇಟೆಂಟ್ ಔಷಧಿಗಳು ಮತ್ತು ಔಷಧಿಗಳಿಂದ ತುಂಬಿತ್ತು, ಆದರೆ ಅವು ಯಾವುದೇ ಪರಿಣಾಮ ಬೀರಲಿಲ್ಲ. ಶುದ್ಧೀಕರಣ ಮತ್ತು ವಾಂತಿಯಿಂದಾಗಿ ಬಾಪು ಸಾಹೇಬ್ ತುಂಬಾ ದುರ್ಬಲರಾದರು ಮತ್ತು ಆದ್ದರಿಂದ ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಹೋಗಲು ಸಾಧ್ಯವಾಗಲಿಲ್ಲ. ನಂತರ ಬಾಬಾ ಅವರನ್ನು ಕರೆಸಿ ಅವರನ್ನು ತಮ್ಮ ಮುಂದೆ ಕೂರಿಸಿಕೊಂಡು, ಈಗ ಜಾಗ್ರತೆ ವಹಿಸಿ, ನೀವು ಇನ್ನು ಮುಂದೆ ಶುದ್ಧೀಕರಣ ಮಾಡಬಾರದು ಎಂದು ಹೇಳಿದರು ಮತ್ತು ತಮ್ಮ ತೋರು ಬೆರಳನ್ನು ಬೀಸುತ್ತಾ, ವಾಂತಿಯೂ ನಿಲ್ಲಬೇಕು ಎಂದು ಹೇಳಿದರು. ಈಗ ಬಾಬಾ ಅವರ ಮಾತುಗಳ ಬಲವನ್ನು ನೋಡಿ. 2 ಕಾಯಿಲೆಗಳು ತಮ್ಮ ನೆರಳಿನಲ್ಲೇ ಇದ್ದವು ಮತ್ತು ಬೂಟಿ ಮತ್ತೆ ಆರೋಗ್ಯವಾದರು. ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲರಾ ರೋಗ ಬಂದು ತೀವ್ರ ಬಾಯಾರಿಕೆಯಾಯಿತು. ರಾ ಪಿಳ್ಳೈ ಎಲ್ಲಾ ರೀತಿಯ ಪರಿಹಾರಗಳನ್ನು ಪ್ರಯತ್ನಿಸಿದರು, ಆದರೆ ಅವು ಅವರಿಗೆ ಯಾವುದೇ ಪರಿಹಾರವನ್ನು ನೀಡಲಿಲ್ಲ. ನಂತರ ಅವರು ಬಾಬಾರವರ ಬಳಿಗೆ ಹೋಗಿ ತಮ್ಮ ಬಾಯಾರಿಕೆಯನ್ನು ನೀಗಿಸಲು ಮತ್ತು ರೋಗವನ್ನು ಗುಣಪಡಿಸಲು ಏನು ಕುಡಿಯಬೇಕೆಂದು ಸಮಾಲೋಚಿಸಿದರು. ಬಾಬಾರವರು ಸಕ್ಕರೆ ಹಾಕಿದ ಹಾಲಿನಲ್ಲಿ ಕುದಿಸಿದ ಬಾದಾಮಿ, ವಾಲ್ನಟ್ ಮತ್ತು ಪಿಸ್ತಾದ ದ್ರಾವಣವನ್ನು ಸೂಚಿಸಿದರು. ಇದನ್ನು ಬೇರೆ ಯಾವುದೇ ವೈದ್ಯರು ಅಥವಾ ವೈದ್ಯರು ರೋಗದ ಮಾರಕ ಉಲ್ಬಣ ಎಂದು ಪರಿಗಣಿಸುತ್ತಿದ್ದರು. ಆದರೆ ಬಾಬಾರವರ ಆದೇಶಗಳಿಗೆ ಪರೋಕ್ಷವಾಗಿ ವಿಧೇಯರಾಗಿ ದ್ರಾವಣವನ್ನು ನೀಡಲಾಯಿತು ಮತ್ತು ಹೇಳುವುದು ವಿಚಿತ್ರವೆಂದರೆ ರೋಗವು ಗುಣವಾಯಿತು. ಆಳಂದಿಯ ಸ್ವಾಮಿ ಬಾಬಾರ ದರ್ಶನ ಪಡೆಯಲು ಬಯಸಿದ ಆಳಂದಿಯ ಸ್ವಾಮಿಯೊಬ್ಬರು ಶಿರಡಿಗೆ ಬಂದರು. ಅವರಿಗೆ ಕಿವಿಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡು ನಿದ್ರೆ ಬರಲಿಲ್ಲ. ಇದಕ್ಕಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಯಿತು, ಆದರೆ ಸಮಸ್ಯೆ ಬಗೆಹರಿಯಲಿಲ್ಲ. ನೋವು ತೀವ್ರವಾಗಿತ್ತು ಮತ್ತು ಏನು ಮಾಡಬೇಕೆಂದು ಅವರಿಗೆ ತಿಳಿದಿರಲಿಲ್ಲ. ಅವರು ಶಿರಡಿಯಿಂದ ಹೊರಡಲು ಸಿದ್ಧರಾಗುತ್ತಿರುವಾಗ ಬಾಬಾರವರ ರಜೆ ಕೇಳಲು ಬಂದರು ಮತ್ತು ಶ್ಯಾಮ ಮಾಧವರಾವ್ ದೇಶಪಾಂಡೆ ಸ್ವಾಮಿಗಳ ಕಿವಿಯಲ್ಲಿನ ನೋವಿಗೆ ಏನಾದರೂ ಮಾಡುವಂತೆ ಬಾಬಾ ಅವರನ್ನು ಕೇಳಿಕೊಂಡರು. ಬಾಬಾ ಅವರನ್ನು ಸಮಾಧಾನಪಡಿಸಿದರು, ಅಲ್ಲ ಅಚ್ಚಾ ಕರೆಗ, ದೇವರು ಒಳ್ಳೆಯದನ್ನು ಮಾಡುತ್ತಾನೆ. ನಂತರ ಸ್ವಾಮಿಗಳು ಪೂನಾಗೆ ಹಿಂತಿರುಗಿದರು ಮತ್ತು 1 ವಾರದ ನಂತರ ಶಿರಡಿಗೆ ಪತ್ರವೊಂದನ್ನು ಕಳುಹಿಸಿದರು. ಅವರ ಕಿವಿಯಲ್ಲಿ ನೋವು ಕಡಿಮೆಯಾಗಿದೆ, ಆದರೂ ಊತ ಇನ್ನೂ ಇತ್ತು ಮತ್ತು ಊತಕ್ಕೆ ಚಿಕಿತ್ಸೆ ನೀಡಲು ಅವರು ಶಸ್ತ್ರಚಿಕಿತ್ಸೆಗಾಗಿ ಬಾಂಬೆಗೆ ಹೋಗಿದ್ದರು. ಆದರೆ ಶಸ್ತ್ರಚಿಕಿತ್ಸಕರು ಕಿವಿಯನ್ನು ಪರೀಕ್ಷಿಸಿದ ನಂತರ ಯಾವುದೇ ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ ಎಂದು ಹೇಳಿದರು. ಬಾಬಾರ ಮಾತುಗಳ ಅದ್ಭುತ ಪರಿಣಾಮ ಹೀಗಿತ್ತು. ಕಾಕಾ ಮಹಾಜನಿ ಕಾಕಾ ಮಹಾಜನಿ ಎಂಬ ಮತ್ತೊಬ್ಬ ಭಕ್ತ ಒಮ್ಮೆ ಅತಿಸಾರದಿಂದ ಬಳಲುತ್ತಿದ್ದರು. ಬಾಬಾರ ಸೇವೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ನೋಡಿಕೊಳ್ಳಲು ಕಾಕಾ ಮಸೀದಿಯ ಯಾವುದೋ ಮೂಲೆಯಲ್ಲಿ ನೀರು ತುಂಬಿದ ಪಾತ್ರೆಯನ್ನು ಇಟ್ಟುಕೊಂಡಿದ್ದರು ಮತ್ತು ಯಾರಾದರೂ ಕರೆ ಬಂದಾಗಲೆಲ್ಲ ಹೊರಗೆ ಹೋಗುತ್ತಿದ್ದರು. ಬಾಬಾ ಸರ್ವಜ್ಞರಾಗಿರುವುದರಿಂದ ಅವರೇ ಅದನ್ನು ಗುಣಪಡಿಸುತ್ತಾರೆ ಎಂದು ಭಾವಿಸಿದ್ದರಿಂದ ಕಾಕಾ ತಮ್ಮ ಅಸ್ವಸ್ಥತೆಯನ್ನು ಬಾಬಾರಿಗೆ ತಿಳಿಸಲಿಲ್ಲ. ಮಸೀದಿಯ ಮುಂದೆ ಪಾದಚಾರಿ ಮಾರ್ಗವನ್ನು ನಿರ್ಮಿಸುವ ಕೆಲಸಕ್ಕೆ ಬಾಬಾ ಅನುಮತಿ ನೀಡಿದ್ದರು. ಆದರೆ ನಿಜವಾದ ಕೆಲಸ ಪ್ರಾರಂಭವಾದಾಗ ಬಾಬಾ ಕೋಪಗೊಂಡು ಜೋರಾಗಿ ಕೂಗಿದರು. ಎಲ್ಲರೂ ಓಡಿಹೋದರು ಮತ್ತು ಕಾಕಾ ಕೂಡ ಅದೇ ರೀತಿ ಮಾಡುತ್ತಿದ್ದಾಗ ಬಾಬಾ ಅವರನ್ನು ಹಿಡಿದು ಅಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದರು. ಗೊಂದಲದ ನಡುವೆ ಯಾರೋ ಒಬ್ಬರು ಒಂದು ಸಣ್ಣ ಚೀಲ ಕಡಲೆಕಾಯಿಯನ್ನು ಬಿಟ್ಟು ಹೋದರು. ಬಾಬಾ ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಅದನ್ನು ತಮ್ಮ ಕೈಯಲ್ಲಿ ಉಜ್ಜಿ ಸಿಪ್ಪೆಯನ್ನು ಊದಿ ಕಾಕಾ ಅವರನ್ನು ತಿನ್ನುವಂತೆ ಮಾಡಿದರು. ಬೀಜಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ಕಾಕಾ ಅವರನ್ನು ತಿನ್ನುವಂತೆ ಮಾಡುವುದು ಏಕಕಾಲದಲ್ಲಿ ನಡೆಯಿತು. ಬಾಬಾ ಸ್ವತಃ ಅವುಗಳಲ್ಲಿ ಕೆಲವನ್ನು ತಿಂದರು.
ಚೀಲ ಮುಗಿದ ನಂತರ ಬಾಬಾ ಅವರಿಗೆ ಬಾಯಾರಿಕೆಯಾಗಿತ್ತು. ಆದ್ದರಿಂದ ಸ್ವಲ್ಪ ನೀರು ತರಲು ಹೇಳಿದರು. ಕಾಕಾ ಒಂದು ಹೂಜಿ ನೀರಿನಿಂದ ತುಂಬಿದರು. ನಂತರ ಬಾಬಾ ಸ್ವಲ್ಪ ನೀರು ಕುಡಿಸಿ ಕಾಕಾ ಅವರಿಗೂ ಸ್ವಲ್ಪ ಕುಡಿಯುವಂತೆ ಮಾಡಿದರು. ನಂತರ ಬಾಬಾ, ಈಗ ನಿಮ್ಮ ಅತಿಸಾರ ನಿಂತಿದೆ ಮತ್ತು ನೀವು ಪಾದಚಾರಿ ಮಾರ್ಗದ ಕೆಲಸವನ್ನು ಮಾಡಬಹುದು ಎಂದು ಹೇಳಿದರು. ಈ ಮಧ್ಯೆ ಓಡಿಹೋದ ಇತರ ಭಕ್ತರು ಹಿಂತಿರುಗಿ ಕೆಲಸವನ್ನು ಪ್ರಾರಂಭಿಸಿದರು ಮತ್ತು ಅವರ ಚಲನೆಗಳು ನಿಂತುಹೋದ ಕಾಕಾ ಕೂಡ ಅವರೊಂದಿಗೆ ಸೇರಿಕೊಂಡರು. ಕಡಲೆಕಾಯಿಗಳು ಅತಿಸಾರಕ್ಕೆ ಔಷಧಿಯೇ? ಪ್ರಸ್ತುತ ವೈದ್ಯಕೀಯ ಅಭಿಪ್ರಾಯದ ಪ್ರಕಾರ ಕಡಲೆಕಾಯಿಗಳು ರೋಗವನ್ನು ಉಲ್ಬಣಗೊಳಿಸಬಹುದು ಮತ್ತು ಅದನ್ನು ಗುಣಪಡಿಸುವುದಿಲ್ಲ. ಇತರ ಸಂದರ್ಭಗಳಲ್ಲಿರುವಂತೆ ನಿಜವಾದ ಔಷಧವು ಬಾಬಾ ಅವರ ಮಾತುಗಳಾಗಿವೆ. ಹಾರ್ದಾದಿಂದ ದತ್ತೋಪಂತ್. ಹರ್ದಾ ಮೂಲದ ದತ್ತೋಪಂತ್ ಎಂಬ ಸಂಭಾವಿತ ವ್ಯಕ್ತಿ 14 ವರ್ಷಗಳಿಂದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಯಾವುದೇ ಪರಿಹಾರ ಅವರಿಗೆ ಸಿಗಲಿಲ್ಲ. ಬಾಬಾರವರ ಖ್ಯಾತಿಯ ಬಗ್ಗೆ ಕೇಳಿದ ಅವರು ಶಿರಡಿಗೆ ಓಡಿಹೋಗಿ ಬಾಬಾರವರ ಪಾದಗಳಿಗೆ ಬಿದ್ದರು. ಬಾಬಾ ಅವರನ್ನು ದಯೆಯಿಂದ ನೋಡಿ ಆಶೀರ್ವದಿಸಿದರು. ಬಾಬಾರವರು ದತ್ತೋಪಂತ್ ಅವರ ತಲೆಯ ಮೇಲೆ ಕೈಯಿಟ್ಟು ಬಾಬಾರವರ ಉದಿಯನ್ನು ಆಶೀರ್ವಾದದೊಂದಿಗೆ ಪಡೆದಾಗ ಅವರಿಗೆ ನಿರಾಳವಾಯಿತು ಮತ್ತು ಆ ಕಾಯಿಲೆಯಿಂದ ಯಾವುದೇ ತೊಂದರೆಯಾಗಲಿಲ್ಲ. ಈ ಅಧ್ಯಾಯದ ಅಂತ್ಯದ ವೇಳೆಗೆ ಅಡಿಟಿಪ್ಪಣಿಗಳಲ್ಲಿ 3 ಪ್ರಕರಣಗಳನ್ನು ಉಲ್ಲೇಖಿಸಲಾಗಿದೆ. 1. ಮಾಧವರಾವ್ ದೇಶಪಾಂಡೆ ಅಲಿಯಾಸ್ ಶಮಾ ಮೂಲವ್ಯಾಧಿಯಿಂದ ಬಳಲುತ್ತಿದ್ದರು. ಬಾಬಾ ಅವರಿಗೆ ಸೋನಮುಖಿ ಸೆನ್ನಾ ಬೀಜಗಳು ಮಿಶ್ರಣವನ್ನು ನೀಡಿದರು ಮತ್ತು ಇದು ಅವರನ್ನು ನಿವಾರಿಸಿತು. ನಂತರ 2 ವರ್ಷಗಳ ನಂತರ ಸಮಸ್ಯೆ ಮತ್ತೆ ಮರುಕಳಿಸಿತು ಮತ್ತು ಮಾಧವರಾವ್ ಬಾಬಾ ಅವರನ್ನು ಸಂಪರ್ಕಿಸದೆ ಅದೇ ಮಿಶ್ರಣವನ್ನು ತೆಗೆದುಕೊಂಡರು. ಪರಿಣಾಮವಾಗಿ ರೋಗವು ಉಲ್ಬಣಗೊಂಡಿತು, ಆದರೆ ನಂತರ ಬಾಬಾ ಅವರ ಕೃಪೆಯಿಂದ ಅದು ಗುಣವಾಯಿತು. ಕಾಕಾ ಮಹಾಜನಿಯ ಅಣ್ಣ ಗಂಗಾಧರಪಂತ್ ಹಲವು ವರ್ಷಗಳ ಕಾಲ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಬಾಬಾರವರ ಖ್ಯಾತಿಯನ್ನು ಕೇಳಿ ಅವರು ಶಿರಡಿಗೆ ಬಂದು ಬಾಬಾರವರನ್ನು ಗುಣಪಡಿಸುವಂತೆ ಬೇಡಿಕೊಂಡರು. ಬಾಬಾ ಅವರ ಹೊಟ್ಟೆಯನ್ನು ಮುಟ್ಟಿ ದೇವರು ಗುಣಪಡಿಸುತ್ತಾನೆ ಎಂದು ಹೇಳಿದರು. ಅಂದಿನಿಂದ ಹೊಟ್ಟೆ ನೋವು ಇರಲಿಲ್ಲ ಮತ್ತು ಅವರು ಸಂಪೂರ್ಣವಾಗಿ ಗುಣಮುಖರಾದರು. 3. ನಾನಾ ಸಾಹೇಬ್ ಚಂದೋರ್ಕರ್ ಕೂಡ ಒಮ್ಮೆ ತೀವ್ರವಾದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು ಮತ್ತು ಅವರು ಹಗಲು ರಾತ್ರಿಯಿಡೀ ಚಡಪಡಿಸುತ್ತಿದ್ದರು. ವೈದ್ಯರು ಚುಚ್ಚುಮದ್ದನ್ನು ನೀಡಿದರು, ಆದರೆ ಯಾವುದೇ ಪರಿಣಾಮ ಬೀರಲಿಲ್ಲ. ನಂತರ ಅವರು ಬಾಬಾ ಅವರನ್ನು ಸಂಪರ್ಕಿಸಿದರು. ಅವರು ತುಪ್ಪದೊಂದಿಗೆ ಬೆರೆಸಿದ ಬರ್ಫಿ, ಒಂದು ರೀತಿಯ ಸಿಹಿ, ತಿನ್ನಲು ಹೇಳಿದರು. ಈ ಪಾಕವಿಧಾನ ಅವರಿಗೆ ಸಂಪೂರ್ಣ ಪರಿಹಾರವನ್ನು ನೀಡಿತು. ಈ ಎಲ್ಲಾ ಕಥೆಗಳು ವಿವಿಧ ರೋಗಗಳನ್ನು ಶಾಶ್ವತವಾಗಿ ಗುಣಪಡಿಸುವ ನಿಜವಾದ ಔಷಧ ಬಾಬಾರವರ ಕೃಪೆಯೇ ಹೊರತು ನಿಯಮಿತ ಔಷಧವಲ್ಲ ಎಂದು ತೋರಿಸುತ್ತವೆ. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.